ಕೇಂದ್ರ ಬಿಜೆಪಿ ಯಾವುದೇ ಹೊಸ ಯೋಜನೆಯನ್ನ ತಂದಿಲ್ಲ. ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಮನಮೋಹನ್ ಸಿಂಗ್ ಸರ್ಕಾರದ ಕಾರ್ಯಕ್ರಮಗಳನ್ನೇ ಬದಲಾಯಿಸಿದ್ದಾರೆ. ಹೆಸರು ಚೇಂಜ್ ಮಾಡಿ ಲಾಂಚ್ ಮಾಡಿದಾರಷ್ಟೇ. ಮೋದಿ ಸರ್ಕಾರ ಅಥವಾ ಮೋದಿ ಅವರ ಕಾರ್ಯಕ್ರಮಗಳು ತ್ರಿಬಲ್ ಆರ್ಗಳು. ಒಂದು ರೀನೇಮ್, ಮತ್ತೊಂದು ರೀಪ್ಯಾಕ್, ಮತ್ತೊಂದು ರೀಲಾಂಚ್ ಯೋಜನೆ ಅವ್ರದ್ದು. ಯಾವುದು ಹೊಸ ಯೋಜನೆ ಇಲ್ಲ. ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿಗಳಾದಂಥ ಸಂದರ್ಭದಲ್ಲಿ ಒಂದಷ್ಟು ಯೋಜನೆಗಳನ್ನು ಏನು ತಂದಿದ್ರು ಅದೇ ಯೋಜನೆಗಳನ್ನ ರೀನೇಮ್ ಮಾಡಿದ್ದಾರೆ, ರೀಪ್ಯಾಕ್ ಮಾಡಿದ್ದಾರೆ, ರೀಲಾಂಚ್ ಮಾಡಿದ್ದಾರೆ. ಇದು ಪ್ರಿಯಾಂಕ್ ಖರ್ಗೆ ಅವರ ವಾಗ್ದಾಳಿ. ಮೋದಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸ್ತಾ ಇರುವಂಥದ್ದು. ಮೋದಿ ಅವರ ಕಾರ್ಯಕ್ರಮಗಳೆಲ್ಲವೂ ಕೂಡ ತ್ರಿಬಲ್ ಆರ್ ಇದ್ದಂಗೆ. ರೀನೇಮ್ ಮಾಡೋದು, ರೀಪ್ಯಾಕ್ ಮಾಡೋದು, ಆಮೇಲೆ ರೀಲಾಂಚ್ ಮಾಡಿ ಇದೆಲ್ಲ ನಮ್ಮದೇ ಯೋಜನೆ ಅಂತ ಹೇಳ್ಕೊಳ್ಳೋದು. ಅದೇ ಯೋಜನೆ, ಅದೇ ಪ್ರಾಡಕ್ಟ್ಗಳನ್ನು ಮರುನಾಮಕರಣ ಮಾಡಿ ನಮ್ಮ ಸರ್ಕಾರ ಘೋಷಣೆ ಮಾಡ್ತು ಅಂತಾರೆ. ನ್ಯಾಷನಲ್ ರೀತಿಯಾಗಿ ಈ ಒಂದು ಅಕ್ರಮವನ್ನ ಎಸಗ್ತಾ ಇದ್ದಾರೆ ಅನ್ನೋ ನಿಟ್ಟಿನಲ್ಲಿ ಆರೋಪಿಸ್ತಾ ಇರುವಂಥದ್ದು. ನ್ಯಾಷನಲ್ ಗವರ್ನೆನ್ಸ್ ಪ್ಲಾನ್ ಅಂತ ಆವಾಗಿತ್ತು, ಈಗ ಅದನ್ನ ಡಿಜಿಟಲ್ ಇಂಡಿಯಾ ಅಂತ ಮಾಡಿದ್ದಾರೆ ಮೋದಿ ಅವರು ಅಂತ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ. ಕೇಂದ್ರದ ಬಿಜೆಪಿ ಸರ್ಕಾರ ಒಂದು ಜಾತ್ಯತೀತ ಸಮಾಜವನ್ನ ಕಟ್ತೀರಾ ಅಥವಾ ಧರ್ಮದ ಹೆಸರು ಮೇಲೆ, ಜಾತಿಯ ಹೆಸರು ಮೇಲೆ ನಮ್ಮ ದೇಶದಲ್ಲಿ ವಿಷ ಬೀಜವನ್ನ ಬಿತ್ತಿ ನಮ್ಮ ಸಮಾಜವನ್ನ ವಿಭಜನೆ ಮಾಡುವಂತ ಸಮಾಜಗಳನ್ನ ನಾವು ಕಟ್ಟಬೇಕಾ ಅಂತ ನೀವು ಯೋಚನೆ ಮಾಡಬೇಕಾಗ್ತದೆ. ಕೇಂದ್ರದ ಬಿಜೆಪಿ ಸರ್ಕಾರ ಮೋದಿ ಅವರ ಕಾರ್ಯಕ್ರಮಗಳು 3R ಅಂತ ನಾನು ಹೇಳ್ತೀನಿ. ಕೇಂದ್ರ ಸರ್ಕಾರದ ಕಾರ್ಯಕ್ರಮ 3R ಅಂದ್ರೆ ಏನು? ರೀನೇಮ್, ರೀಪ್ಯಾಕೇಜ್, ರೀಲಾಂಚ್. ಅಂದ್ರೆ ಅದೇ ಪ್ರಾಡಕ್ಟ್ ಅನ್ನ, ಅದೇ ಯೋಜನೆಯನ್ನ ಬೇರೆ ರೀತಿಯಲ್ಲಿ ಮರುನಾಮಕರಣ ಮಾಡಿ ಪಬ್ಲಿಕ್ ಅಲ್ಲಿ ತರೋದು. ಇವತ್ತು ನ್ಯಾಷನಲ್ ಗವರ್ನೆನ್ಸ್ ಪ್ಲಾನ್ ಅಂತ ಹೇಳ್ತಾರೆ. ನಾವು ಅವಾಗ ಕರೆದಿದ್ವಿ. ಇವಾಗ ಏನಂತಾರೆ? ಡಿಜಿಟಲ್ ಇಂಡಿಯಾ ಅಂತಾರೆ. ನಾವು ಮಾಡಿದಾಗ, ಕಾಂಗ್ರೆಸ್ ಪಾರ್ಟಿ ಮಾಡಿದಾಗ ಆಮ್ ಆದ್ಮಿ ಬಿಮಾ ಯೋಜನೆ ಅಂತ ನಾವು ಇಟ್ಟಿದ್ವಿ. ಇವಾಗ ಏನಂತಾರೆ? ಅಟಲ್ ಪೆನ್ಷನ್ ಯೋಜನಾ ಅಂತಾರೆ. ನಾವು ರಾಜೀವ್ ಗಾಂಧಿ ಶಿಲ್ಪಿ ಸ್ವಾಸ್ಥ್ಯ ಬಿಮಾ ಯೋಜನಾ ಮಾಡಿದ್ವಿ. ಇವಾಗ ಅದಕ್ಕೆ ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನಾ ಅಂತಾರೆ. ನಾವು ರಾಷ್ಟ್ರೀಯ ಸ್ವಾಸ್ಥ್ಯ ಬಿಮಾ ಯೋಜನಾ ಮಾಡಿದ್ವಿ. ಈಗ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಮಾಡಿದ್ರು. ನಾವು ನಿರ್ಮಲ್ ಭಾರತ್ ಅಭಿಯಾನ ಮಾಡಿದ್ವಿ. ಇಲ್ಲೇ ನಮ್ಮ HK ಪಾಟೀಲ್ ಸಾಹೇಬ್ರು ಹಿಂದಿನ ಸರ್ಕಾರದಲ್ಲಿ ಗ್ರಾಮೀಣಾಭಿವೃದ್ಧಿ ಸಚಿವರಿದ್ದಾಗ ನಿರ್ಮಲ್ ಭಾರತ್ ಅಭಿಯಾನ ಅವರು ಮಾಡಿದ್ರು. ಇವಾಗ ಅದು ಸ್ವಚ್ಛ ಭಾರತ್ ಅಭಿಯಾನ ಆಗಿದೆ. ಜವಾಹರ್ಲಾಲ್ ನೆಹರು ಅರ್ಬನ್ ರಿನ್ಯೂವಲ್ ಮಿಷನ್ ಇತ್ತು, ಇವಾಗ ಅದು ಅಟಲ್ ಮಿಷನ್ ರಿಜುವಿನೇಷನ್ ಪ್ರೋಗ್ರಾಮ್ ಆಗ್ಬಿಟ್ಟಿದೆ. ಇವತ್ತು ರಾಜೀವ್ ಗಾಂಧಿ ಗ್ರಾಮೀಣ ವಿದ್ಯುತ್ಕರಣಿ ಯೋಜನೆ ಇತ್ತು, ಇವಾಗ ಅದು ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮ್ ಜ್ಯೋತಿ ಯೋಜನಾ ಆಗಿದೆ. ಆಕ್ಸಿಲರೇಟೆಡ್ ಇರಿಗೇಷನ್ ಬೆನಿಫಿಟ್ಸ್ ಪ್ರೋಗ್ರಾಮ್ AIBP ಅಂತ ಇತ್ತು, ಇವಾಗ ಅದು ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನಾ ಆಗಿದೆ. ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಝೋನ್ ಅಂತ ಇತ್ತು, ಇವಾಗ ಅದು ಮೇಕ್ ಇನ್ ಇಂಡಿಯಾ ಕಾರ್ಯಕ್ರಮ ಆಗಿದೆ. ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಮಿಷನ್ ಇತ್ತು, ಇವಾಗ ಅದು ಸ್ಕಿಲ್ ಇಂಡಿಯಾ ಅಂತ ಆಗಿದೆ. ಮೋದಿ ಸರ್ಕಾರ ಯಾವುದು ಹೊಸದು ಮಾಡಿಲ್ಲ. ಇವೆಲ್ಲಾನು ಕೂಡ ಕಾಂಗ್ರೆಸ್ಸಿನ ಕೊಡುಗೆ. ಅದು ನಮ್ಮ ಯುವಕರಿಗೆ ಗೊತ್ತಿಲ್ಲ. ಯಾವುದೋ ಹೊಸ ಹೆಸರು ಬಂದ ತಕ್ಷಣ ಸ್ಕಿಲ್ ಇಂಡಿಯಾ, ಡಿಜಿಟಲ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ ಅಂತ ಬಂದ ತಕ್ಷಣ ಇದು ಹೊಸದು ಅನ್ಕೊಂಡಿದೆ. ಒಂದು ಜಾತ್ಯತೀತ ಸಮಾಜವನ್ನ ಕಟ್ತೀರಾ ಅಥವಾ ಧರ್ಮದ ಹೆಸರು ಮೇಲೆ, ಜಾತಿಯ ಹೆಸರು ಮೇಲೆ ನಮ್ಮ ದೇಶದಲ್ಲಿ ವಿಷ ಬೀಜವನ್ನ ಬಿತ್ತಿ ನಮ್ಮ ಸಮಾಜವನ್ನ ವಿಭಜನೆ ಮಾಡುವಂತ ಸಮಾಜಗಳನ್ನ ನಾವು ಕಟ್ಟಬೇಕಾ ಅಂತ ನೀವು ಯೋಚನೆ ಮಾಡಬೇಕಾಗ್ತದೆ. ಕೇಂದ್ರದ ಬಿಜೆಪಿ ಸರ್ಕಾರ ಮೋದಿ ಅವರ ಕಾರ್ಯಕ್ರಮಗಳು 3R ಅಂತ ನಾನು ಹೇಳ್ತೀನಿ. ಕೇಂದ್ರ ಸರ್ಕಾರದ ಕಾರ್ಯಕ್ರಮ 3R ಅಂದ್ರೆ ಏನು? ರೀನೇಮ್, ರೀಪ್ಯಾಕೇಜ್, ರೀಲಾಂಚ್. ಅಂದ್ರೆ ಅದೇ ಪ್ರಾಡಕ್ಟ್ ಅನ್ನ, ಅದೇ ಯೋಜನೆಯನ್ನ ಬೇರೆ ರೀತಿಯಲ್ಲಿ ಮರುನಾಮಕರಣ ಮಾಡಿ ಪಬ್ಲಿಕ್ ಅಲ್ಲಿ ತರೋದು. ಇವತ್ತು ನ್ಯಾಷನಲ್ ಗವರ್ನೆನ್ಸ್ ಪ್ಲಾನ್ ಅಂತ ಹೇಳ್ತಾರೆ. ನಾವು ಅವಾಗ ಕರೆದಿದ್ವಿ. ಇವಾಗ ಏನಂತಾರೆ? ಡಿಜಿಟಲ್ ಇಂಡಿಯಾ ಅಂತಾರೆ. ನಾವು ಮಾಡಿದಾಗ, ಕಾಂಗ್ರೆಸ್ ಪಾರ್ಟಿ ಮಾಡಿದಾಗ ಆಮ್ ಆದ್ಮಿ ಬಿಮಾ ಯೋಜನೆ ಅಂತ ನಾವು ಇಟ್ಟಿದ್ವಿ. ಇವಾಗ ಏನಂತಾರೆ? ಅಟಲ್ ಪೆನ್ಷನ್ ಯೋಜನಾ ಅಂತಾರೆ. ನಾವು ರಾಜೀವ್ ಗಾಂಧಿ ಶಿಲ್ಪಿ ಸ್ವಾಸ್ಥ್ಯ ಬಿಮಾ ಯೋಜನಾ ಮಾಡಿದ್ವಿ. ಇವಾಗ ಅದಕ್ಕೆ ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನಾ ಅಂತಾರೆ. ನಾವು ರಾಷ್ಟ್ರೀಯ ಸ್ವಾಸ್ಥ್ಯ ಬಿಮಾ ಯೋಜನಾ ಮಾಡಿದ್ವಿ. ಈಗ